all, welcome to my YouTube channel. Yeah, it's my first YouTube channel video. ಇದು ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ ಪ್ಲೇಸ್ ಯಾವುದು ಅಂತ ಅಂದರೆ ಇಟ್ಸ್ ಕೂರ್ಗ್. ಸೊ ಇದು ಆಲ್ಮೋಸ್ಟು ನಾವು ಫ್ರೆಂಡ್ಸ್ ಎಲ್ಲ ಗ್ಯಾದರ್ ಆಗಿದ್ದಾಗ ಒಂದಿನ ಹೋಗಿ ಸ್ಟೇ ಆಗಿ ಹೋಗಿ ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಇನ್ನು ಅದು ಎಕ್ಸಿಕ್ಯೂಟ್ ಆಗಿರಲಿಲ್ಲ. ಸೊ ಹೀಗೆ ರೀಸೆಂಟಾಗಿ ಗ್ಯಾದರ್ ಆಗಿದ್ವಿ ಒಂದು ಪಾರ್ಟಿಲಿ. ಸೊ ಆವಾಗ ಓಕೆ ಫೈನ್, ಟೈಮ್ ಎಲ್ಲರಿಗೂ ಆಗಲಿ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಸೊ ಈಗ ಎಲ್ಲರಿಗೂ ಟೈಮ್ ಆಯಿತು. 6 o'clock ರೆಡಿಯಾಗಿ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡು ಹೇಳಿದ್ರು. ನಾವು ದ ಟೈಮ್ ಇಟ್ ಈಸ್ 6:49, ಇನ್ನೂ ರೆಡಿ ಆಗಿಲ್ಲ. ಸೊ ನಾನು ಒಂದು 3 ಮೆಂಬರ್ಸ್ ವೆಯ್ಟ್ ಮಾಡ್ತಾ ಇದ್ದೀವಿ, 2 people ರೆಡಿಯಾಗಿ ಬರೋದಕ್ಕೆ. ನಿಮ್ಮ ಗ್ರೂಪಲ್ಲೂ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ರೆಡಿಯಾಗಿ ಈ ಟೈಮಿಂಗ್ ಹೇಳಿ ಅಂತ ಅಂದರೆ ರೆಡಿ ಆಗದೆ ಇನ್ನೂ ವೆಯ್ಟ್ ಮಾಡಿಸೋ ಅಂತ ಫ್ರೆಂಡ್ನ ಟ್ಯಾಗ್ ಮಾಡಿ ಕಮೆಂಟಲ್ಲಿ ಹಾಕಿ. ಹಾಯ್ ಅಕ್ಷತಾ. ಅಲ್ಲಿ ಅವ್ರು ನೋಡ್ತಾ ಇಲ್ಲ, ಪರವಾಗಿಲ್ಲ ಬೇಡ. ಸೊ ಇವರು ಡ್ರೈವ್ ಮಾಡ್ತಾ ಇದ್ದಾರೆ. ನಮ್ಮ ಡ್ರೈವರು ಇವರು ಪುನೀತ್ ಅಂತ. ಹಾಯ್. 6 o'clock ಅಂತ ಪ್ಲ್ಯಾನ್ ಮಾಡಿ 8:30 ಆಗಿದೆ. ಈಗ ಮೈಸೂರಿಂದ ಕೂರ್ಗೆ ಹೊರಡ್ತಾ ಇದ್ದೀವಿ. ನಾವು ಫಸ್ಟ್ ವಿಸಿಟ್ ಮಾಡಿದ ಪ್ಲೇಸು ಕೋಟೆ ಬೆಟ್ಟ. ಆ ರೂಟ್ ಮಾತ್ರ ಅಲ್ಟಿ ಆಗಿತ್ತು. ಆ ವೆದರು, ಆ ಫಾಗು, ಮಾರ್ನಿಂಗ್ ಫಾಗು, ಯಾವುದೋ ಒಂದು ಹೆವೆನಿಗೆ ಹೋದಾಗ ಥರ ಫೀಲ್ ಆಗ್ತಾಯಿತ್ತು. ಆ ಫಾಗ್ಗಳ ಮಧ್ಯ ನಾವು ಹೋಗ್ತಿದ್ದೋ, ಹಿಂದೆ ಮುಂದೆ ಯಾವ ಗಾಡಿನೂ ಇರಲಿಲ್ಲ. ಸಕ್ಕತ್ತಾಗಿತ್ತು ಮಾತ್ರ. ಮಳೆ ಬಂದು ಹೋಗಿತ್ತು ಆಲ್ರೆಡಿ. ಆ ಗಾಳಿ, ಆ ನೇಚರ್ದು ಗಾಳಿ ಅಲ್ಟಿಮೇಟ್. ಅದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟು ಸಕ್ಕತ್ತಾಗಿತ್ತು. ದ ವೆದರ್ ವಾಸ್ ಹಾಸಮ್. ನಾವು ಅನ್ಕೋತಾ ಇದ್ವಿ ಒಳ್ಳೆ ವೆದರಲ್ಲೇ ಬಂದಿದ್ದೀವಿ ಅಂತ ಅಂದ್ಕೊಂಡು. ಯೂಶ್ವಲಿ ರೈನಿ ಬಂತು ಅಂತಂದರೆ ನಾವು ವ್ಯೂ ಎಲ್ಲ ಕರೆಕ್ಟಾಗಿ ನೋಡ್ಲಿಕ್ಕಾಗೋದಿಲ್ಲ. ಸೊ ಮಳೆ ಬಂದು ಹೋಗಾದ್ಮೇಲೆ ಅದರದ್ದು ನೇಚರ್ ಫೀಲ್ ಮಾತ್ರ ಅಲ್ಟಿ. ನೇಚರ್ ಲವರ್ಸಿಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ. ನಮಗೆ ಇಲ್ಲೊಂದು ಕ್ಯಾಚಿ ಆಯಿತು, ಆಫ್ ರೋಡ್ ಥರ ಬಂತು. ಸೊ ಫಸ್ಟು ನಾವು ಟ್ರೈ ಮಾಡಿದ್ವಿ, ಸೊ ಕಾರ್ ಹೋಗುತ್ತಾ ಇಲ್ವಾ ಅಂತ ಅಂದ್ಕೊಂಡು ವಿ ಟ್ರೈಡ್. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಅದು ಕಾರ್ ಮುಂದೆ ಬರಲಿಲ್ಲ. ಸೊ ಬಿಕಾಸ್ ಆಲ್ರೆಡಿ ಅಲ್ಲಿ ಮಳೆ ಬಂದು ಹೋಗಿತ್ತು, ರೋಡೆಲ್ಲ ಸರಿ ಇರಲಿಲ್ಲ. ನಾವು ಅಲ್ಲೇನು ಡಿಸೈಡ್ ಮಾಡಿದ್ವಿ, ಎಷ್ಟೇ ಟ್ರೈ ಮಾಡಿದ್ರು ಆಗಲೇ ಆಲ್ಮೋಸ್ಟ್ 1.5 hour ಟ್ರೈ ಮಾಡಿದ್ವಿ ಕಾರ್ ಮೂವ್ ಆನ್ ಆಗುತ್ತೆ, ಮುಂದೆ ಹೋಗುತ್ತೆ ಅಂತ. ಬಟ್ ಅದು ಆಗಲಿಲ್ಲ. ಸೊ ಅಲ್ಲೇ ನಾವು ಕಾರ್ನ ಪಾರ್ಕ್ ಮಾಡಿ ಒಂದು 3-4 kilometers, 3-4 ಹಾರ್ಡ್ಲಿ 3-4 ಅಲ್ಲ, ಒಂದು 2 kilometer ಇತ್ತು. ಸೊ ವಾಕ್ ಮಾಡಿಕೊಂಡು ನೇಚರ್ ಫೀಲ್ ಮಾಡ್ಕೊಂಡು ಹೋದ್ವಿ. ನನಗೆ ಅನಿಸೋ ಪ್ರಕಾರ ಏನು ಅಂತಂದರೆ, ಈ ಥರ ಪ್ಲೇಸಸಲ್ಲಿ ಈ ಟೈಮಲ್ಲಿ ನಾವು ಕಾರ್ಗಿಂತ ಬೈಕಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅವಾಗ ಈ ಥರ ಎಲ್ಲ ಆಗೋದಿಲ್ಲ. ಕಾರ್ ಅಂತ ಅಂದರೆ ಇದು 4-wheeler, ಸೊ ಹೋಗೋದಕ್ಕೆ ಆಗೋದಿಲ್ಲ. ಬೈಕಲ್ಲಾದರೆ ವಿ ಕ್ಯಾನ್ ಮ್ಯಾನೇಜ್ ಮಾಡ್ಕೊಂಡು. ಸೂಚನೆ ನೀಡರೆ ಬರುವುದೇ ಹಾಗೆ ಒಂದು ರೀಲ್ಸ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಕೋಟೆ ಬೆಟ್ಟಕ್ಕೆ ರೀಚ್ ಆದ್ವಿ. ಆ್ಯಕ್ಚುಲಿ ನಮ್ಮ ಟೀಮಲ್ಲಿ ಯಾರೂ ರೀಲ್ಸ್ ಮಾಡೋದಿಲ್ಲ. ಬಟ್ ಈ ಟೈಮ್ ಐ ಡೋಂಟ್ ನೋ ವೈ ನಮ್ಮದು ಟ್ರಿಪ್ ಟೀಮ್ ಲೀಡರ್ ಒಬ್ಬರು ರೀಲ್ಸ್ ಮಾಡೋಣ ಹೇಳ್ಕೊಡ್ತೀನಿ ಅಂತ ಅಂದರು. ಓಕೆ ಫೈನ್, ಹೇಳ್ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ರೀಲ್ಸ್ ಶುರು ಮಾಡಿದ್ವಿ.
ಸಕ್ಸಸ್ಫುಲಿ ನಾವು ನಮ್ಮ ಕೊರಿಯೋಗ್ರಫರ್ ಆಸೆನ ಈಡೇರಿಸಲಿಲ್ಲ. ನಾವು ಇಲ್ಲೊಬ್ರು ಎಕ್ಸ್ಪ್ರೆಷನ್ಸ್ ಕೊಟ್ಟರೆ ಅಲ್ಲೊಬ್ರು ಏನೋ ಎಕ್ಸ್ಪ್ರೆಷನ್ಸ್ ಕೊಡೋದು, ಇಲ್ಲೇನೋ ಒಂದು ಆ್ಯಕ್ಟಿಂಗ್ ಮಾಡಿದ್ರೆ ಅಲ್ಲೇನೋ ಒಬ್ರು ಆ್ಯಕ್ಟಿಂಗ್ ಮಾಡೋದು. ಫೈನಲಿ ನಾವು ಯಾವ ರೀಲೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ದೆನ್ ಬೆಟ್ಟನ ಇಳ್ಕೊಬಂದ್ವಿ. ಸೊ ಎಲ್ಲರಿಗೂ ರೇಗಿಸ್ತಾ ಬರ್ತಿದ್ದೆ, ನೀವು ಬೀಳ್ತೀರಾ ಹುಷಾರು ಅಂತ ಅಂದ್ಕೊಂಡು ರೇಗಿಸ್ತಾ ಇದ್ದೆ. ನೋಡಿದ್ರೆ ಫೈನಲಿ ನಾನೇ ಕೆಳಗೆ ಬಿದ್ದುಬಿಟ್ಟೆ ಬೆಟ್ಟದಿಂದ. ದಟ್ ಮೊಮೆಂಟ್ ವಾಸ್ ಇಟ್ ಮೋಸ್ಟ್ ಎಂಬ್ರಾಸಿಂಗ್. ಅವ್ನ ಮುಂದೆ ಬಿದ್ದುಬಿಟ್ನಲ್ಲ ಅಂತ ಅಂದ್ಕೊಂಡು. ಸೊ ವಿಲ್ ಕ್ಯಾಚ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಐ ವಿಲ್ ಅಪ್ಲೋಡ್. ಸೊ now thank you, bye bye, see you in the next video. Yeah.